ಶರಣು ಶರಣಾರ್ಥಿ. ತಪೋವನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದು ಕೆಳಗೇರಿ ರೋಡ್, ಇದು ಕ್ಯಾರ್ಕೊಪ್ಪ ರೋಡ್, ಇದು ಧಾರವಾಡದ ಬಸ್ ಸ್ಟ್ಯಾಂಡ್ದಿಂದ ಹಳಿಯಾಳ್ ಗೇಟ್ದಿಂದ ಈ ಕಡೆ ಬಂದ್ರ ಇಲ್ಲಿ ತಪೋವನ ಬರ್ತೈತಿ. ಬಸ್ ಸ್ಟ್ಯಾಂಡ್ದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ರೈಲ್ವೆ ಸ್ಟೇಷನ್ದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ತಪೋವನದ ಮಹಾ ತಪಸ್ವಿ ಶ್ರೀ ಕುಮಾರಸ್ವಾಮೀಜಿ ಅವರ ಈ ತಪೋವನಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರವೇಶ ದ್ವಾರದಿಂದ ಒಳಗಡೆ ಬಂದ ಕೂಡಲೇ ನಮಗೆ ಎದುರಿಗೆ ಕಾಣುವುದು ಬ್ರಹ್ಮವಿಹಾರ. ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಅದರ ಒಳಗಡೆ ದಿನನಿತ್ಯದ ಪ್ರಾರ್ಥನೆ, ಪೂಜೆ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಆಫೀಸು, ರಿಸೆಪ್ಷನ್, ಇವೆಲ್ಲ ಹೋಮಿಯೋಪತಿ ಯೂನಿಟ್ ಇವೆಲ್ಲ ಅದರಲ್ಲಿವೆ. ಮಾನ್ಯ ಚೇರ್ಮನ್ರು ಶ್ರೀ ಆರ್ ಡಿ ಭದ್ರಣ್ಣವ್ರು ಸರ್ ಬನಹಟ್ಟಿ, ನಮ್ಮ ಸಂಸ್ಥೆಯ ಚೇರ್ಮನ್ರು. ಬಂದ ತಕ್ಷಣ ಸಂದರ್ಶಕರಿಗೆ ಇಲ್ಲಿ ರಿಸೆಪ್ಷನ್ ಇದೆ. ರಿಸೆಪ್ಷನ್ದಲ್ಲಿ ನಮ್ಮ ಕಮಿಟಿಯ ಸದಸ್ಯರು ಶ್ರೀ ಅಶೋಕ್ ಪಾಟೀಲ್ ಸರ್ ಬಿಜಾಪುರ್ ವಕೀಲರು. ಈ ರಿಸೆಪ್ಷನ್ದಲ್ಲಿ ತಮಗ ದರ್ಶನಾರ್ಥಿಗಳಿಗೆ, ಸಂದರ್ಶಕರಿಗೆಲ್ಲ ಮಾಹಿತಿ ಕೊಡ್ತಾರೆ. ಬ್ರಹ್ಮವಿಹಾರದಲ್ಲಿ ಬಂದ ತಕ್ಷಣ ರಿಸೆಪ್ಷನ್, ಅದಾದ ಮೇಲೆ ಬನ್ರಿ. ಶ್ರೀಗಳ ಪಾದುಕೆಗಳು, ಇಲ್ಲಿಯ ದೈನಂದಿನ ಪೂಜೆ ಪುನಸ್ಕಾರ, ಪ್ರತಿ ರವಿವಾರದ ಪ್ರಾರ್ಥನಾ ಯೋಗ ಇಲ್ಲೇ ನಡೀತತಿ. ಇಲ್ಲಿ ಸ್ತ್ರೀಗಳ ಎಲ್ಲ ಪುಸ್ತಕಗಳ ಪ್ರದರ್ಶನ ಮಾಡಲಾಗಿದೆ. ಫೋಟೋ, ಶ್ರೀಗಳು ಮಾನ್ಯ ಪೋಪ ಪಾಲ್ ಅವರಿಗೆ ಇಷ್ಟಲಿಂಗದ ಕಾಣಿಕೆಯನ್ನು ಕೊಟ್ಟಂತ ಸಂದರ್ಭದ ಫೋಟೋ. ಇದು ಆಫೀಸ್ ರೂಮ್ ಮತ್ತು ಮೀಟಿಂಗ್ ಹಾಲ್. ಇದು ಪುಸ್ತಕ ಭಂಡಾರ, ಬುಕ್ ಸ್ಟಾಲ್. ಇಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪ್ರಕಟಣೆಗಳು ಲಭ್ಯ. ಇಲ್ಲಿಯೇ ಭಕ್ತರು ಡೊನೇಷನ್ ಕೊಡೋದಾಗ್ಲಿ, ರೂಮ್ ತೆಗೆದುಕೊಳ್ಳೋದಾಗ್ಲಿ ಅಥವಾ ವಿಭೂತಿ, ರುದ್ರಾಕ್ಷಿ, ಫೋಟೋ ಇವೆಲ್ಲ ಮಾರಾಟಕ್ಕೆ ಲಭ್ಯವಿವೆ. ಇದು ದಿವ್ಯ ದೇವಾಲಯ. 1995ರಲ್ಲಿ ಶ್ರೀಗಳು ಕಟ್ಟಿಸಿದಂಥ ದಿವ್ಯ ದೇವಾಲಯ. ಇದರ ಪ್ರವೇಶಕ್ಕೆ ಅನೇಕ ನಿಯಮಗಳಿವೆ. ಮೊದಲು ಹೆಸರು ನೋಂದಾಯಿಸಬೇಕು. ಅವರು ಸರತಿ ಬಂದಾಗ ಅವ್ರ ಹೆಸರಿನ ಅಡ್ರೆಸ್ಸಿಗೆ, ವಿಳಾಸಕ್ಕೆ ನಾವು ಪತ್ರವನ್ನು ಬರಿತೇವೆ. ಒಂದು ದಿವಸ ಮೊದಲನೇ ಬರಬೇಕು. ಅವರು 1008 ಮಂತ್ರಗಳನ್ನು ಬರೀಬೇಕು. ಪ್ರತಿ ಮೊದಲ ತಿಂಗಳ ಮೊದಲ ಸೋಮವಾರ ಮಾತ್ರ ದರ್ಶನ ಇರ್ತೈತಿ. ಶ್ರೀ ಬಲಭೀಮ್ ಅಣ್ಣ ಅವರು ಈ ದರ್ಶನವನ್ನ ಮಾಡಿಸಿಕೊಡ್ತಾರು. ಇದರ ಪ್ರವೇಶಕ್ಕೆ ಸಾಕಷ್ಟು ನಿಯಮಗಳಿವೆ. ಇದು ಸಾಧಕ ಭವನ. ವಿಶೇಷ ಸಾಧನೆ ಮಾಡೋರಿಗೆ, ಅನುಷ್ಠಾನ ಮಾಡೋರಿಗೆ ವಿಶೇಷ ಅನುಮತಿ ತೆಗೆದುಕೊಂಡು ಇಲ್ಲಿ ಕೆಲವು ದಿವಸ ಮಾತ್ರ ವಾಸ್ತವ ಮಾಡ್ಬೋದು. ಒಳಗಡೆ ಎಲ್ಲ ಸುವಿಧಾ ಇದೆ. ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್, ಕಿಚನ್. ಅವರು ಇಲ್ಲಿದ್ದುಕೊಂಡು ಸಾಧನೆ ಮಾಡಬೇಕು. ಅದರ ಮ್ಯಾನೇಜ್ಮೆಂಟ್ದಿಂದ ಮೊದಲೇ ಅವರು ಅನುಮತಿ ತೆಗೆದುಕೊಂಡು ಮಾಡಬೇಕಾಗ್ತೈತಿ. ಸುತ್ತಲ ಇಲ್ಲಿ ವಾತಾವರಣ ನೋಡ್ಬೋದು. ಇದು ಬಹಳ ಮೊದಲ ಬಾವಿ. ಸುಮಾರು 18 ಫೂಟಿಗೆ ಇಲ್ಲಿ ನೀರು ಹತ್ತಿದೆ. ಆಗಿನ ಕಾಲದಲ್ಲಿ ಒಕ್ಕಲ್ತನಕ್ಕೆಲ್ಲ ಇದನ್ನು ಬಳಸ್ತಾ ಇದ್ರು. ಸ್ವತಃ ಇವತ್ತಿಗೂ ಈ ಬಾವಿಯಲ್ಲಿ ನೀರು ನಮ್ಮ ಇಲ್ಲಿಯ ಬಳಕೆಗೆ ಲಭ್ಯ ಇದೆ.
ಸಾಧಕ ಭವನ ನಂತರ ಅದರ ಪಕ್ಕದಲ್ಲಿ ಭಾವುಕ ಭಕ್ತರು ಸ್ಥಾಪಿಸಿದಂತ ಶ್ರೀಗಳ ಮೂರ್ತಿ. ಇದರ ಹಿಂದ್ಗಡೆ ಈ ಚಿಕ್ಕು ತೋಟ, ಮಾವಿನ ತೋಟ ಇಲ್ಲ ಅದಾವ. ಇದೆಲ್ಲ ಶ್ರೀಗಳು ಮಾಡಿದಂಥದ್ದು. 1965ರಲ್ಲಿ ಶ್ರೀಗಳು ಈ ತಪೋವನದ ಭೂಮಿಯನ್ನು ಖರೀದಿ ಮಾಡಿದ್ರು. ಅವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಆನರರಿ ಪ್ರೊಫೆಸರ್, ಗೌರವ ಪ್ರಾಧ್ಯಾಪಕ. ಅಲ್ಲಿ ಆದಾಯದಿಂದ ಈ ಇಡೀ ಜಾಗೆಯನ್ನ ಖರೀದಿ ಮಾಡಿ ಇಲ್ಲಿ ಗಿಡ ಮರಗಳನ್ನೆಲ್ಲ ಮಾಡಿ ಇಲ್ಲಿ ಇದನ್ನ ತಪೋವನ ಅಂತ ಮಾಡಿ ಅವರು ವಿದ್ವತ್ ಸನ್ಯಾಸ ಮತ್ತು ವನ ಸನ್ಯಾಸ ತೆಗೆದುಕೊಂಡದಕ್ಕೆ ಇಲ್ಲಿ ವಾತಾವರಣ ವನದ ರೂಪದಲ್ಲಿ ಇವತ್ತಿಗೂ ಇದೆ. ಈ ಮೂರ್ತಿಯ ಪಕ್ಕದಲ್ಲಿ ಮೊಟ್ಟ ಮೊದಲ ಕಟ್ಟಡ, ಶ್ರೀಗಳು ವಾಸ್ತವ್ಯ ಮಾಡಿದಂತ ಕಟ್ಟಡ, 1965ರಿಂದ ಅನುಷ್ಠಾನ ಮಾಡಿದಂತ ಕಟ್ಟಡ ಇದು. ಈ ಬಿಲ್ಡಿಂಗ್ ಧ್ಯಾನ ಮಂದಿರ ಅಂತ ಹೇಳಿ. ಇಲ್ಲಿಯೇ ಶ್ರೀಗಳು ಕೊನೆಯವರೆಗೂ ಸಾಧನೆಯನ್ನು ಮಾಡಿದ್ರು. ಧ್ಯಾನ ಮಂದಿರದ ಪ್ರವೇಶ ದ್ವಾರ. ಇಲ್ಲಿ ಶ್ರೀಗಳು ಕುಳಿತುಕೊಂಡು ದರ್ಶನ ಕೊಡ್ತಾ ಇದ್ರು. ಇದರ ಪಕ್ಕದಲ್ಲಿ 2ನೇ ಬಾಗಿಲಿದೆ. ಇದರ ಒಳಗಡೆ ಶ್ರೀಗಳು ವಾಸ್ತವ್ಯ ಮಾಡ್ತಾ ಇರುವಂತಹದ್ದು. ಇದರ ಬಲಗಡೆ ಒಳಗೆ ಕೆಳಗಡೆ ಒಂದು ಗವಿ ಇದೆ. ಗವಿಯನ್ನ ತಾವು ಹೊರಗಿನಿಂದ ನೋಡಬಹುದು. ಇಲ್ಲಿಯೇ ಶ್ರೀಗಳು ಅನುಷ್ಠಾನ ಮಾಡ್ತಾ ಇದ್ರು. ಇದರ ಒಳಗಡೆ, ಧ್ಯಾನ ಮಂದಿರದ ಒಳಗಡೆ ಬಲಗಡೆ ಅವರ ಸೇವಕರ ನಿವಾಸ ಇದೆ. ಬಲಗಡೆ ಮತ್ತು ಎಡಗಡೆ ನೋಡ್ರಿ, ಧ್ಯಾನ ಮಂದಿರದ ಬಲಗಡೆ ಮತ್ತು ಎಡಗಡೆ ಇವತ್ತಿಗೂ ಎಲ್ಲಾ ಗಿಡಗಳು ಶ್ರೀಗಳು ಹಚ್ಚಿದ ಕಾಲದಿಂದ ಗಿಡಗಳು. ಇದರಲ್ಲಿ ವಿಶೇಷ ಅಂದ್ರ ಸುಂದರಶಾಹಿ ಅನ್ನುವಂತ ಮಾವಿನ ಒಂದು ತಳಿ ಇಲ್ಲಿ ಬೆಳಿತೈತಿ. ಮೊದಲು ಶ್ರೀಗಳಿದ್ದಾಗ ಹೆಂಗಿತ್ತು ಹಂಗ ಇವತ್ತಿಗೂ ಸಹಿತ ಅಚ್ಚುಕಟ್ಟಾಗಿ ಶ್ರೀಗಳ 2 ವಿಲ್ಗಳ ಪ್ರಕಾರ ಇಲ್ಲಿ ಮ್ಯಾನೇಜ್ಮೆಂಟ್ ಆನರ್ಡ್ ಬೈ ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅವರಿಂದ ಈಗೇನು ಆಡಳಿತ ಮಂಡಳಿ ಇದೆ, ಅವ್ರು ಇದನ್ನ ಬಹಳ ಅಚ್ಚುಕಟ್ಟಾಗಿ ಇದನ್ನ ನೋಡ್ಕೊತ ಬಂದಾರ. ಧ್ಯಾನ ಮಂದಿರ ಬಹಳ ಹಳೇದಿದ್ದುದ್ರಿಂದ ಅದರ ಮೇಲ್ಗಡೆ ಅದು ಕೆಡಲಾರದಂತೆ, ಅದಕ್ಕೆ ಧಕ್ಕೆ ಬರಲಾರದಂತೆ ಈ ಎಲ್ಲ ವ್ಯವಸ್ಥೆಯನ್ನ, ಸುರಕ್ಷತೆಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇದು ಸಮಾಧಿ ಮಂದಿರದ ಹಿಂಬದಿಯ ದೃಶ್ಯ. ಇಲ್ಲಿ ಪೂರ್ತಿ ತಪೋವನಕ್ಕೆ ಕಾಂಪೌಂಡ್ ಮತ್ತು ಬೇಲಿ ಹಾಕಲಾಗಿದೆ. ಇಡೀ ಸುತ್ತಲ. ಇದರ ಹಿಂದ್ಗಡೆ ಒಂದು ಓಪನ್ ವೆಲ್ ಇತ್ತು, ಈಗ ಅದು ದುಸ್ಥಿತಿಯಲ್ಲಿದೆ. ಅದರ ಆಚೆ ಮತ್ತು ಈ ಕಡೆ ಎಲ್ಲ ಬೋರ್ವೆಲ್ ಅದಾವು. ಇವತ್ತಿಗೂ ಸಹಿತ ಶ್ರೀಗಳಿದ್ದಾಗ ಏನು ಗಿಡಗಳನ್ನದು ಹಚ್ಚಿದ್ರು ಅದನ್ನ ಅದೇ ಸ್ಥಿತಿಗೆ, ಅದನ್ನ ಅದೇ ಸ್ವರೂಪದಲ್ಲಿ ಈಗ ವ್ಯವಸ್ಥಾಪನಾ ಮಂಡಳಿ ಅದನ್ನ ನೋಡ್ಕೊಳ್ತಾ ಇದೆ. ಇದು ಶ್ರೀಗಳ ಸಮಾಧಿ ಮಂದಿರ. ಸರ್, ನಾವು ತಪೋವನಕ್ಕೆ ಯಾವಾಗಿನಿಂದ ಬರಾಕತ್ರಿ? ತಮ್ಮ ತಂದೆಯಿಂದ ಬರಾಕತ್ರಿ? ತಮ್ಮ ಅನುಭವ ಏನ್ರಿ? ಒಂದ್ 2 ಸಂಕ್ಷಿಪ್ತ ಮಾತಿನೊಳಗೆ ಹೇಳ್ರಿ. ನಮ್ ತಂದೆಯವರ ಕಾಲದಿಂದ ನಾ ಬರ್ತಿದ್ನಿ. ಮುಂದ ಸ್ವಾಮೀಜಿಯವರು ಮನೆಟ್ಟಿಗೆ ಬಂದಾಗ ಅಲ್ಲೇ ಪ್ರವಚನ ಮಾಡಿಸಿದ್ರು ಹೊರಗೆ ಇದ್ರಾಗ. ಮುಂದ ಅವರು ಒಂದು ಪ್ರಭಾವದಿಂದ ನಮ್ಮ ಊರೊಳಗೆ ಪ್ರಾರ್ಥನಾ ಯೋಗ ಸ್ಥಾಪನಾ ಮಾಡಿದ್ರು. ನಮ್ಮ ತಂದೆಯವರು ತಮ್ಮ ತಿಳುವಳಿಕೆ ಇರುವವರೆಗೆ ಪ್ರತಿ ರವಿವಾರ ಪ್ರಾರ್ಥನಾ ನಡೆಸ್ಕೊತ ಬಂದ್ರ. ಮುಂದ ಅವಾಗಿದ್ದಾಗ ನನಗ ಧಾರ್ಮಿಕ ಒಲವು ನಮ್ಮ ತಂದೆಯವರು ಹಚ್ಚಿದ್ರು. ಸ್ವಾಮೀಜಿಯವರ ಆಶೀರ್ವಾದ ಏನು. ಇಲ್ಲೇ ನಾ ಕಾಲೇಜ್ಗಿದ್ದಾಗನು ನಾ ಇಲ್ಲಿ ಬಂದು ಹೋಗಿದ್ನಿ. ಇಲ್ಲಿ ಇದ್ದಾಗನ ತಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಡಿದ್ರೆ ಸುಮಾರು 4 ತಲೆಮಾರದಿಂದ ತಾವು ಬರ್ತಿರಂದಂಗ ಆತ್ರಿ. ಇಲ್ಲ, ನಮ್ಮ ತಂದೆಯವರು, ನಾನು, ನಮ್ಮ ಮಗ, ಮೊಮ್ಮಕ್ಕಳು ಅವ್ರು ಬರತ್ತಾರ. 4 ತಲೆಮಾರಿನಿಂದ. ಮತ್ತ ಸ್ವಾಮೀಜಿಯವ್ರ ಬಗ್ಗೆ ಅವ್ರ ಇದ್ದಾಗ ನಾವು ಸ್ವಾಮೀಜಿಯವ್ರ ಅಗದಿ ಸಮೀಪ ಬಂದದ್ದಂದ್ರ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಆದ ನಂತರ ಅವರು ಸ್ವಾಮೀಜಿಯವ್ರು ನಾ ಕಮಿಟಿ ಮಾಡಿದ್ರ. ಅವ್ರು ಕಮಿಟಿ ಒಳಗ ನಾನು ಹಾಕೊಂಡ್ರು. ನನಗ 1 ಲಕ್ಷ ರೂಪಾಯಿ ನೀ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಸಂಬಂಧ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಹೇಳಿದ್ರ. ನಾ ಸ್ವಾಮೀಜಿಯವ್ರು ಹೇಳಿನಿ, ನಾ ಯಾರ ಕಡೆಯಿಂದ 5 ಪೈಸೆ ಇಸ್ಕೊಂಡ ಬೇಡಿದವಲ್ರಿ, ಹೆಂಗ ಏನ ಆಕತ್ ಹೋಗು ನೀನು ಮಾಡೋ ಹೋಗಂದ್ರು.
ಅವ್ರ ಆಶೀರ್ವಾದ ಏನ್ ಜನರ ಒಂದು ಪ್ರಭಾವ ಗುರ್ತ ಆಗ್ಲಿಲ್ಲ. 2 ಲಕ್ಷ ರೂಪಾಯಿನ ಕಾಂಟ್ರಿಬ್ಯೂಷನ್ ಮಾಡಿದ್ದೆ. ಅವಾಗ 33 ಲಕ್ಷ ರೂಪಾಯಿನೋ ಕೂಡಿತ್ತು. 11.5 ಲಕ್ಷ ಖರ್ಚಾತು. ಉಳ್ದದ್ 11.5 ಲಕ್ಷ ಪೋಸ್ಟ್ನ್ಯಾಗ ಸ್ವಾಮೀಜಿ ಅವ್ರನ್ನ ಅವ್ರ ಹೆಸರಲ್ಲೇನ ಇಟ್ಟಿವ್. ಅದು ಏನ ಅವ್ರ ದೇಹ ಬಿಡು ಹೊತ್ನಾಗ ವಿಲ್ ರಿಜಿಸ್ಟರ್ ಮಾಡಲ್ದಕ್ಕ ಅವ್ರ ದೇಹ ಬಿಟ್ಟ ನಂತರ ಲಿಟಿಗೇಷನ್ ಚಾಲು ಅದು. ಹೋದ ವರ್ಷ ನಾವು ಕೋರ್ಟ್ದಿಂದ ನಮ್ಮ ಜಯ ಸಿಕ್ಕ ನಾವೀಗ ಅದನ್ನ ನಮ್ ಕಬ್ಜಾದಾಗ ತಗೊಂಡಿದೆವು. ಸ್ವಾಮೀಜಿ ಅವರು ಒಂದ್ ಏನ್ ಆದರ್ಶ ಇದು ನಮಗೇನಿದ್ದಾಗ ಹೇಳ್ತಿದ್ರು ಆ ಆದರ್ಶ ನಾವೀಗ ನಡೆಸ್ಕೊಂಡು ಜಾರಿ ಮಾಡ್ಕೊಂಡು 2 ವಿಲ್ಗಳ ಪ್ರಕಾರ ತಾವು ಹೊಂಟಿರಿ ಮತ್ತು ಮಾನ್ಯ ಹೈಕೋರ್ಟ್ ನ್ಯಾಯಾಲಯದ ಆದೇಶ ಪ್ರಕಾರ ತಾವು ಇಲ್ಲಿ ಎಲ್ಲ ಹೌದು. ಒಳ್ಳೆ ಸರ್. ಮತ್ತ ಅವ್ರ ಇದ 28 ವರ್ಷದೊಳಗ ಅವ್ರದ್ದೇನು ಒಂದು ಆಶೆ ಇತ್ತು, ಅದನ್ನ ಹಿಂದಿನವ್ರು ಯಾರು ಅದನ್ನ ಪಾಲಿಸಲಿಲ್ಲ. ಬರೇ ಬಿಲ್ಡಿಂಗ್ ಕಟ್ಸೋದು, ಪ್ರಸಾದ ಮಾಡಿಸೋದು, ತಿರುಗಾಡೋದು ಇದನ್ನ ಮಾಡಿದ್ರು ಹೊರತಾಗಿ ಧಾರ್ಮಿಕ ಇವನ್ನ ಪ್ರಗತಿ ಏನು ಅವ್ರು ಮಾಡ್ಲಿಲ್ಲ. ಈಗ ನಮ್ಮ ಕಾರ್ಯಕ್ರಮ ಸಾಕಷ್ಟು ಅದಾವ ನಾವು ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಸ್ವಾಮೀಜಿಯವ್ರು ಇದ್ದಾಗ ಯಾವ ಊರೊಳಗೆ ಪ್ರಾರ್ಥನಾ ಯೋಗ ಮಾಡಿದ್ರು ಆ ಪ್ರಾರ್ಥನಾ ಯೋಗಕ್ಕೆ ನಾವು ಹೋಗಿ ಅಲ್ಲಿ ಜನರಿಗೆ ಮತ್ತ ಸ್ವಾಮೀಜಿಯವ್ರ ಬಗ್ಗೆ ತಿಳುವಳಿಕೆ ಹೇಳಿ ಅಲ್ಲೇ ಅದನ್ನ ಮತ್ತೆ ಚಾಲು ಮಾಡ್ಬೇಕನ್ನುವಂತ ನಮ್ದೊಂದು ಸಂಕಲ್ಪ ಐತಿ. ಅಂದ್ರ ಸ್ವಾಮೀಜಿಯವ್ರು ಎಲ್ಲೆಲ್ಲಿ ಪ್ರವಚನ ಮಾಡಿದ್ರು, ಎಲ್ಲೆಲ್ಲಿ ಪ್ರಾರ್ಥನಾ ಮಂದಿಗಳದಾವ ಅವನ್ನೆಲ್ಲ ಒಂದುಗೂಡಿಸಿ ಒಂದು ಛತ್ರದೊಳಗೆ ತಗೊಂಬಂದು ಅವ್ರಿಗೆ ಆ ಊರೊಳಗ ನಡೆಸ್ಕೊಂಡು ಹೋಗ್ಲಾಕ ನಾವೊಂದ ಪ್ರಚೋದನೆ ಕೊಟ್ಟ ಸ್ವಾಮೀಜಿ ಅವ್ರದ್ದು ಒಂದು ಕಾರ್ಯಕ್ರಮ ಎಲ್ಲಾ ಸೆಂಟರ್ದೊಳಗೆ ನಡಿಲಿ ಅನ್ನುವಂತ ಒಂದು ಸದ್ಭಾವನ ನಾವು ಇಟ್ಕೊಂಡಿದ್ವಿ. ಅದನ್ನ ಇನ್ನೊಂದು ಕೆಲವೊಂದು ದಿವಸ ಒಳಗೆ ನಾವು ಅದನ್ನ ಕಾರ್ಯರೂಪದಾಗ ತರ್ತೀವಿ. ಸ್ವಾಮೀಜಿ ಅವರ ಆದೇಶ ಉದ್ದೇಶ ಏನೈತಿ ಈಗ ಒಂದೊಂದ ತಾವು ಈಗ ಕಾರ್ಯಗತ ಒಳ್ಳೇದು ಸರ್. ನೋಡ್ರಿ ಸರ್, ಬಲ್ಕ ಎಡಕ ಹೆಂಗ ಅಜ್ಜ ಅವ್ರ ಮೊದ್ಲಿಕ್ ಹೆಂಗಿತ್ತು ಹಂಗ ಸ್ವಚ್ಛತಾ ತಾವ್ ಮೇಂಟೈನ್ ಮಾಡಿರಿ. ಇಲ್ಲಿ ಆಡಳಿತ ಸರಿಯಾಗಿ ನೋಡ್ಕೊತ ಬರ್ತೀರಿ. ನೀವು ಟೈಮ್ ಸಿರ ಇಲ್ಲಿ ಈ ದೇವಾಲಯದ ದರ್ಶನದ ವ್ಯವಸ್ಥೆ ಮಾಡತ್ತೀರಿ. ಯೋಗ ಕ್ಲಾಸ್ ಗಳನ್ನ ಆರಂಭ ಮಾಡೋ ವಿಚಾರನೂ ಐತಿ. ಈಗಾಗಲೇ ಉಪನ್ಯಾಸ ಮಾಡತ್ತಾರ, ಯೋಗ ಶಿಬಿರಗಳನ್ನ ಮಾಡೋದೈತಿ. ಮತ್ತ ಮೊದ್ಲಿಕ್ ಹೆಂಗಿತ್ತು ಅಜ್ಜ ಅವ್ರ ಇಚ್ಛಾ ಪ್ರಕಾರ ಹಂಗ ನೀವು ಮತ್ತೊಮ್ಮೆ ಅದನ್ನ ಅದ ಸ್ವರೂಪಕ್ಕೆ ತಗೊಂಡ್ಬಂದು ಒಂದು ಸಂಕಲ್ಪ ಐತಿ. ಆ ರೀತಿ ನಾವು ಸಾಕಷ್ಟು ಕಟ್ಪಟಿ ಮಾಡಿರಿ. ಇಲ್ಲೆಲ್ಲಾ ಸೇವಕ್ ಸಿಬ್ಬಂದಿ ಆಗಿರ್ಲಿ ಎಲ್ಲರಿಗೂ ತಾವು ಈ ವಯಸ್ಸಿನಲ್ಲಿ ಬಂದು ಚೇರ್ಮನ್ರಾಗಿ ಬನಟ್ಟಿಂದ ಬಂದು ಚೇರ್ಮನ್ರಾಗಿ ಇನ್ನೆಲ್ಲಾ ನೋಡ್ಕೊತ ಮಾಡ್ಕೊತ ಬಂದಿರಿ. ತಮ್ಮ ಮುಂದಿನ ಹಂತದ್ ಏನದ ಒಂದು ಸಂಕ್ಷಿಪ್ತ ಹೇಳ್ಬಹುದ್ರಿ? ಉದಾಹರಣೆಗೆ ಯೋಗ ಕ್ಲಾಸ್ ಶುರು ಮಾಡ್ಬೇಕಂತ ಹೇಳಿದ್ರಿ. ಯೋಗ ಕ್ಲಾಸ್ ಸ್ವಾಮೀಜಿ ಅವ್ರ ಏನ್ ಬುಕ್ಸ್ ಅದಾವ ಅವು ಭಕ್ತರ ಅಂತೇಳಿ ಇದ್ದದ್ದು ನಮ್ಮಲ್ಲಿ ಏನದಾವು ಅವನ್ ಬಿಟ್ಟು ಭಕ್ತರ ಕಡೆ ಏನೇನದಾವು ಅವನ್ನೆಲ್ಲ ನಾವು ಇಲ್ಲಿ ತಂದ ಸಂಗ್ರಹ ಮಾಡಿ ಅವನ್ನ ರೀಪ್ರಿಂಟ್ ಮಾಡ್ಬೇಕು. ಎಲ್ಲಾ ಭಕ್ತರಿಗೆ ಬಹಳ ದೊಡ್ಡ ಕೆಲಸ ಐತಿ. ಇದು ಮುಟ್ಟಬೇಕನ್ನುವಂತ ಒಂದು ಆಸೆ ಐತಿ. ಸ್ವಾಮೀಜಿ ಅವ್ರದ್ದು ಎಲ್ಲಾ ಪುಸ್ತಕಗಳು ಓದ್ಲಿಕ್ಕೆ ಸಿಗೋಂಗ್ ಮಾಡ್ಬೇಕಂತೀರಿ. ಮತ್ತ ಪುನರ್ ಪ್ರಿಂಟ್ ಮಾಡ್ಬೇಕಂತೀರಿ, ಪುನರ್ ಮುದ್ರಣ ಮಾಡ್ಬೇಕಂತ ಹೇಳಿ ವಿಚಾರ. ಒಳ್ಳೇದ್ ಸರ್. ಮುಂದ ದಾಸೋಹ ಮತ್ತ ಇವು ಏನದಲ್ಲ ಬಿಲ್ಡಿಂಗ್ ಸುಮೇರು ಸರ್ ಬಂದ ಭಕ್ತರಿಗೆ ತಿಳ್ಕೊಳಕ ಇತರದು ಏನ್ ಅಸ್ತವ್ಯಸ್ತ ಇತ್ತು ಅವೆಲ್ಲ ರೂಮ್ ಇವನದು ಸ್ವಚ್ಛ ಮಾಡಿಸಿ ಅವುಗಳನ್ನು ಉಚಿತವಾಗಿ ಕೊಡಾತಿರಿ ಅಂತ ಕೇಳಿದ್ವಿ. ಉಚಿತವಾಗಿ ತಾವು ಅದನ್ನ ಅನುಕೂಲ ಮಾಡಿದ್ವಿ. ಒಳ್ಳೆ ಸರ್. ನಮ್ಮ ಸಂಸ್ಥೆಯ ಮಾನ್ಯ ಸೆಕ್ರೆಟರಿಗಳು ಶ್ರೀ ಪ್ರಭುಲಿಂಗ್ ಶ್ರೀ ನರ್ಕೆ ಅವರು, ಅವ್ರ ಜೊತೆಗೆ ಮಾತಾಡೋಣ. ಸರ್, ನೀವು ಬಹಳ 4-4 ತಲೆಮಾರಿನಿಂದ ಬರೋರಿದ್ದೀರಿ. ನೀವು ಅಜ್ಜ ಅವರ ವಿಲ್ ಪ್ರಕಾರ ಅಥವಾ ನಮ್ಮ ಸಂಸ್ಥೆಯ ದೇಹ ಧೋರಣೆ ಪ್ರಕಾರ ಏನ್ ಕಾರ್ಯಕ್ರಮ ಹಾಕೋಬೇಕಂತೀರಿ? ಇಲ್ಲಿ ಏನು ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೀರಿ? ನಾವು ಮಹಾತಪಸ್ವಿ ಶ್ರೀ ಕುಮಾರಸ್ವಾಮೀಜಿ ಅವರ ಪರಮ ಭಕ್ತನಾಗಿದ್ದು 4 ತಲೆಮಾರದಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ. ಅದನ್ನ ನಾವು ಅಜ್ಜರಿಗೆ ಅಜ್ಜಯ್ಯ ಅಂತಿದ್ವಿ, ಅಜ್ಜಯ್ಯ ಅಂತೇಳಿ. ಈಗ ನಮ್ಮ ಮಕ್ಕಳು ಎಲ್ಲಾರು ಅವ್ರು ಏನಂದ್ರ ಅನ್ಯಾಯಗಳೇ ಆತು, ಅವ್ರು ತಮ್ಮ ಭಕ್ತರೇ ಆತು. ಮನೆಯಲ್ಲಿ ನಾವು ಮೊದ್ಲೇಕ ಪೂಜಾ, ನಮ್ದು ಜಗಲಿ ಪೂಜಾ ಹಾಕಿದ್ದ ಮೊದ್ಲೇಕ ಸ್ವಾಮಿಗಳ ಪೂಜಾ ಮಾಡೇ, ನಾವು ಸ್ವಾಮಿಗಳ ಫೋಟೋ ಪೂಜಾ ಮಾಡೇ ನಾವು ಮಾಡೋದು. ಅಷ್ಟು ಅನ್ಯಾಯಗಳಾಗಿದ್ದು ಈಗ ಇವತ್ತಿನ ದಿವಸಗಳಲ್ಲಿ ತಪೋನ ಬಗ್ಗೆ ಅಪವರ ಹಾಕಿಕೊಟ್ಟ ಕೆಲವೊಂದು ಮಾರ್ಗಗಳನ್ನ ಮತ್ತು ಅವ್ರ ಧ್ಯೇಯ ಧೋರಣೆಗಳನ್ನ ನಾವು ಅನುಷ್ಠಾನಕ್ಕೆ ತರ್ಬೇಕಂತ ಹೇಳಿ ಇದು ಮಾಡುದು. ಇಲ್ಲಿ ನಮ್ಮ ಸತೀಶ್ ಸೌರ್ಯ ಅದಾರ, ಅವರು 3-4 ತಲೆಮಾರದಿಂದ ಬಂದಾರ. ಆಮೇಲೆ ನಮ್ಮ ಭದ್ರಣ್ಣವ್ರ ಸಾಹೇಬ್ರು ಅದಾರ.
ಇವೆಲ್ಲ ಹಳೆ ಭಕ್ತರು. ನಾವು ಕೂಡಿಕೊಂಡು ಇದನ್ನ ತಪೋನ ಮೊದ್ಲಕ್ಕಿನ ರೀತಿಯಿಂದ ವೈಭವಿತವಾಗಿ ಎಲ್ಲಾ ಭಕ್ತರಿಗೆ ಅನುಕೂಲ ಆಗಂಗ ಏನ್ ಮಾಡ್ಬೇಕಂತ ಅನ್ನೋದು ನಮ್ದು ಮುಂದೆ ರೂಪರೇಷೆಗಳನ್ನೆಲ್ಲ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಹಿಂದೂ ಮಾಡಿದ್ವಿ. ಆದ್ರೆ ಈಗ ಅದು ನಮ್ಮ ಕೈಯಲ್ಲಿ ಅಧಿಕಾರಿಗಳು ಇರೋದರಿಂದ ಮುಂದೆ ಅದನ್ನ ಒಳ್ಳೆ ರೀತಿಯಿಂದ ಮಾಡ್ಬೇಕಂತ ಐತಿ. ಯಾರಾದ್ರೂ ಸಲಹೆ ಸೂಚನೆಗಳು ಕೊಟ್ಟರು ಅದನ್ನ ನಾವು ನಿಭಾಯಿಸ್ತೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆಮೇಲೆ ಈಗ ಮೊದ್ಲಕ್ಕೆ ನಾವು ಸ್ವಾಮೀಜಿ ಅವ್ರದ ಯೋಗ ಬಗ್ಗೆ ಮತ್ತು ಅವರ ಇಲ್ಲಿ ನಮ್ದು ಕ್ಲೀನಿನೆಸ್ ಬಗ್ಗೆ, ಆಮೇಲೆ ಇಲ್ಲಿದ್ದ ತೋಟಗಾರಿಕೆ, ಅಗ್ರಿಕಲ್ಚರ್ ಇದ್ರ ಬಗ್ಗೆ ಅವರೆಲ್ಲ ತುಂಬಾ ಅದನ್ನ ಆಸಕ್ತಿ ವಹಿಸ್ತಿದ್ರು. ಸ್ವತಃ ಸ್ವಾಮೀಜಿ ಅವರೇ ಅದನ್ನ ಎಲ್ಲಾರ ಬಳಿನೂ ಹೇಳ್ತಿದ್ರು. ಆಮೇಲೆ ಬಂದ ಭಕ್ತರಿಗೆ ಎಲ್ಲ ಇಲ್ಲಿ ಗಿಡದಂತ ಹಣ್ಣು ಹಂಪಲುಗಳನ್ನ ಪ್ರತಿ ರವಿವಾರ ಬಂದ ಭಕ್ತರಿಗೆ, ಪ್ರವಚನಕ್ಕೆ ಬಂದ ಭಕ್ತರಿಗೆ ಅದನ್ನು ಉಣಿಲಿಕ್ಕೆ ಬಿಡಿಸ್ತಿದ್ರು. ಯಾರ ಬರ್ಲಿ ಅವ್ರು ಎಲ್ಲರಿಗೂ ಇದನ್ನ ಮಾಡ್ತಿದ್ರು. ಈಗ ಅದನ್ನ ಪ್ರಕಾರ ಮಾಡ್ಲಿಕ್ಕೆ ನಾವು ಅದನ್ನ ಅವ್ರದ್ದು ಪ್ರಸಾದ ವ್ಯವಸ್ಥೆ ಇರಬೇಕು, ಇಳ್ಕೊಳ್ಳೋ ವ್ಯವಸ್ಥೆ ಇರ್ಬೋದು. ಆಮೇಲೆ ಇಲ್ಲಿ ಬಂದಂತ ಭಕ್ತರಿಗೆ ಅದನ್ನ ಮತ್ತೇನ್ರೆ ಪುನರಾರಂಭ ಮಾಡೋದ್ರಲ್ಲ ಅದನ್ನು ಮಾಡೋದ್ರ ಯೋಗ ಕ್ಲಾಸ್ ಬದಲ್ ತಾವು ಹಾಕೊಂಡ್ರಿ ತಿಳಿತ್ರಿ. ಯೋಗ ಕ್ಲಾಸ್ ಗಳನ್ನ ಪುನರಾರಂಭ ಮಾಡಿ. ಹೌದು, ಯಾವ್ರು ಇದೇ ಸರ್ ಹೇಳಿದ್ರು, ಅವ್ರ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿ ಪ್ರದರ್ಶನ ಎಲ್ಲ ಮಾಡಿದ್ದೇವೆ. ಅದಲ್ದ ಪುನರ್ಮುದ್ರಣ ಮಾಡುವ ವಿಚಾರ ಏನ್ ಐತೆ. ಮತ್ತ ಅವು ಎಲ್ಲಾ ಪುಸ್ತಕಗಳ ಡಿಜಿಟಲ್ ಕಾಪಿನ ಎಲ್ಲ ಮಾಡಿ ಇಟ್ಟಿದೆ, ನಾವು ಹೊರಗಡೆ ಬಿಟ್ಟಿಲ್ಲ. ಅದು ನಮ್ದೊಂದು ಅಥೆಂಟಿಕ್ ಆಗಿ ಮಹಾತಪಸ್ವಿ ಶ್ರೀ ಕುಮಾರ ಸ್ವಾಮೀಜಿ ಫೌಂಡೇಶನ್ ಅಂತ ಹೇಳಿ ಒಂದು ವೆಬ್ಸೈಟ್ ಮಾಡಿ ಅದರಲ್ಲೇ ನಾವು ಅದನ್ನ ರಿಲೀಸ್ ಮಾಡ್ತೇವೆ. ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲಾ ವರ್ಗದ ಜನರಿಗೆ, ಎಲ್ಲಾ ವಯೋಮಾನದ ಜನರಿಗೆ ತಿಳಿಯುವಂತದ್ದು ಎಲ್ಲಾ ಭಾಷೆಯಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಇದಕ್ಕ ಸತೀಶ್ ಅವ್ರಿಗೆ ಆಲ್ರೆಡಿ ಅದನ್ನ 4 ಭಾಗಗಳಾಗಿ 1, 2, 3, 4 ಅಂತ ಯೋಗ ಸ್ಕೂಲ್ ಬಗ್ಗೆ ಐತಿ. ಅದ್ರ ಬಗ್ಗೆ ಹೆಚ್ಚಿನ ವಿಷಯ ಅವರು ತಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸಾಹೇಬ್ರು ಅದನ್ನ ಎಲ್ಲದಕ್ಕೂ ಸಾಹೇಬ್ರು ಅವರು ಹಿರಿಯ ಮಾರ್ಗದರ್ಶಕರಾಗಿ ಎಲ್ಲ ಅವರು ನಮ್ಗೆ ಮಾಡ್ತಾ ಇದ್ದಾರೆ. ಅವ್ರ ತುಂಬಾ ಧನ್ಯವಾದಗಳು. ಅವ್ರು ಇಲ್ಲಿಂದ ಒಂದು 150 ಕಿಲೋಮೀಟರ್ ದೂರ ಇದ್ರು, ಯಾವಾಗ ಕರೆದಾಗ ಬಂದು ಸಾಹೇಬ್ರು ನಮ್ಗೆ ತುಂಬಾ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಚೇರ್ಮನ್ ಆಗಿ ಮತ್ತು ಹಿರಿಯರಾಗಿ, ಭಕ್ತರಾಗಿ, ಮಾರ್ಗದರ್ಶಕರಾಗಿ ಯಾವತ್ತೂ ಇರ್ತಾರೆ. ಮುಂದೆ ಹಿಂದೂ ಇದ್ರು, ಈಗೂ ಇದ್ದಾರೆ, ಮುಂದೂ ಇರ್ತಾರೆ. ಅಷ್ಟೇ, ಮತ್ತೇನಿಲ್ಲ. ಮುಂದಿರ್ತಾರ ಬೇಡ ಅನುಕೂಲ ಮಾಡಿಲ್ಲ. ಅನುಕೂಲ ಸ್ವಾಮೀಜಿ ಅಂತಿದ್ರಿ. ಹೌದೇನ್ರಿ? ಅವ್ರ ಬಗ್ಗೆ ಒಬ್ರು ಸಿವಿಲ್ ಇಂಜಿನಿಯರ್ ಇದ್ರು ನೋಡ್ರಿ. नमस्ते सर। नमस्ते। आप लातूर से आते हैं और उदगीर से, और उधर से महाराष्ट्र से बहुत लोग इधर आते हैं। तपोवन के बारे में आज और कुछ दिन पहले आप आए थे ना, क्या डिफरेंस लगता है आपको? आप क्या सुझाव देना चाहते हैं? 10 साल पहले का तपोवन, 10 साल का तपोवन, पहले का तपोवन, आज के तपोवन में बहुत फर्क अंतर है जी। आज देखते हैं तो एक पॉजिटिव एनर्जी हमें यहाँ पर लग रही है अभी जी। यहाँ पर। नहीं तो पहले आते थे तो पूरा यहाँ एक अलग ही माहौल था, उसका क्लीनिनेस नहीं था, एनर्जी भी नहीं मालूम होती थी जी जी। एक मेन इम्पोर्टेंट जो है महसूस होती थी। और यहाँ पर जो अभी योगा कोर्सेस चल रहे हैं, स्पिरिचुअल जो टीचिंग जो चल रही है, ये बहुत ही अच्छा लगा मुझे यहाँ आके। जो स्वामी जी का जो था इच्छा था, वो उसी तरह से ये अभी चल रहा है, ऐसे दिख रहा है। पहले ये नहीं दिख रहा था ये सब। जी जी। अभी उनके जो भी इच्छाएं थे और उनके जो भी था, वो हिसाब से भी चल रहा है सभी थे। और क्लीनिनेस, यहाँ की व्यवस्था और यहाँ के प्रसाद की व्यवस्था, रूम्स तो बहुत ही अच्छे हो गए अभी। और आजू बाजू का जो माहौल है, जो एनवायरमेंट है, बहुत ही क्लीन और एकदम जबरदस्त माहौल है। इसे बहुत सारा चेंजेस मुझे दिखाई दे रहे हैं। जी। हमेशा मैनेजमेंट की तरफ से, हमारे चेयरमैन साहब, सेक्रेटरी साहब की तरफ से मैं आपको धन्यवाद बोलना चाहता हूं, क्योंकि आप कभी भी सुझाव दे सकते, कभी भी सलाह दे सकते। उसके अनुसार आप भी एक वक्त है, उसके अलावा आप लीगल एडवाइजर भी है, और हमें सुझाव दे के हमारे मैनेजमेंट के बारे में, इधर व्यवस्था के बारे में, स्वामी जी की इच्छा के अनुसार हम हमारे ट्रैक को आप आगे जाने के लिए आप सुझाव दे सकते हैं। उसके लिए मैं और एक बार आपको धन्यवाद बोलना चाहता हूँ। थैंक यू वेरी मच। Hello, these are all devotees from Croatia. Let us talk with them. Sir, can you introduce your name and your spiritual name? Hello, my name is Franco. I am from Croatia, and my spiritual name is Vishnu. Next. Hi to everyone. My Croatian name is Mario, and spiritual name is Ansh. Hello, my name is Barbara, and I don't have yet a spiritual name.
ಇದು ಯೋಗ ಹಾಲ್ ಕೆಳಗಡೆ ಡೈನಿಂಗ್ ಹಾಲ್. ಕೆಲವು ಕಾರ್ಯಕ್ರಮದೊಳಗೆ ಇಲ್ಲಿಯ ವ್ಯವಸ್ಥೆ, ಇಲ್ಲಿ ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತೈತಿ. ಇಲ್ಲಿ ವಾಶ್ರೂಮ್ ಸಮೇತ, ಹ್ಯಾಂಡ್ ವಾಶ್ ಸಮೇತ. ಮೇಲ್ಗಡೆ ಯೋಗ ಶಿಬಿರಾರ್ಥಿಗಳಿಗೆ ವಿಶೇಷವಾದಂಥ ಆಹಾರ, ಅವ್ರ ಸಲುವಾಗಿ ವಿಶೇಷವಾದಂಥ ಪ್ರಸಾದದ ಅನುಕೂಲ ಮತ್ತು ಶಿಬಿರಾರ್ಥಿಗಳಿಗೆ ಮತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಮಾತ್ರ ಈ ಡೈನಿಂಗ್ ಹಾಲನ್ನು ಸುಸಜ್ಜಿತವಾಗಿ ಇಡಲಾಗಿದೆ. ಇದು ಪ್ರಸಾದ ನಿಲಯ. ದೈನಂದಿನ ಪ್ರಸಾದ ಇಲ್ಲಿ ಸ್ವಚ್ಛತೆಯಿಂದ, ರುಚಿಯಿಂದ ತಯಾರು ಮಾಡ್ತಾರೆ. ದೈನಂದಿನ ಪ್ರಸಾದ ಇದರ ತಯಾರಿ. ದಿನನಿತ್ಯ ಪ್ರಸಾದದ ವ್ಯವಸ್ಥೆ. ಇಲ್ಲಿ ಸೇವಾ ಸಿಬ್ಬಂದಿಗಾಗಲಿ ಭಕ್ತರಿಗಾಗಲಿ ದಿನನಿತ್ಯ ಬೆಳಿಗ್ಗೆ ನಾಷ್ಟ ಪ್ರಸಾದ, ಮಧ್ಯಾಹ್ನ ಊಟ, ಸಾಯಂಕಾಲ ಚಹಾ ಮತ್ತು ರಾತ್ರಿ ಊಟದ ವ್ಯವಸ್ಥೆ ದಿನನಿತ್ಯ ಇಲ್ಲಿ ನಡೀತದೆ. ಇಲ್ಲಿ ಬಂದ ಭಕ್ತರಿಗೆ, ಸಂದರ್ಶಕರಿಗೆ ಇರಲಿಕ್ಕೆ ಈ ವ್ಯವಸ್ಥೆ ಇದೆ. ಸುಮೇರು ಅಂತ ಹೇಳಿ ಬಿಲ್ಡಿಂಗು. ಇದರಲ್ಲಿ ಒಟ್ಟು ಕೆಳಗೆ 8 ಮತ್ತು ಮೇಲೆ 8 ರೂಮ್ಗಳಿವೆ. ಎಲ್ಲ ವ್ಯವಸ್ಥೆ ಇದೆ. ನೀರಿನ ವ್ಯವಸ್ಥೆ, ಇಳ್ಕೊಳ್ಳೋ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಸಾಧನೆಯ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಭಕ್ತಿಯಿಂದ ಬಂದು ಇಳ್ಕೊಳ್ಳಿಕ್ಕೆ ಭಕ್ತರಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಯಾವುದೇ ಶುಲ್ಕ ಇಲ್ಲ. ಇಲ್ಲಿ ತಮ್ಮ ಕೆಲಸವನ್ನು ತಾವು ಮಾಡ್ಕೋಬೇಕು. ತಮ್ಮ ರೂಮನ್ನು, ತಮ್ಮ ಕೊಠಡಿಯನ್ನು ತಾವೇ ಸ್ವಚ್ಛ ಇಟ್ಕೋಬೇಕು. ಇಲ್ಲಿ ಪ್ಲಾಸ್ಟಿಕ್ ಬಳಸಬಾರದು. ನೀರು ಮತ್ತು ಎಲೆಕ್ಟ್ರಿಸಿಟಿಯನ್ನು ಇತಿಮಿತಿ ಒಳಗೆ ಬಳಸಬೇಕು. ಈ ಸುಮೇರು ಬಿಲ್ಡಿಂಗಲ್ಲಿ ಒಂದು ರೂಮನ್ನು ನೋಡ್ರಿ, ಅಲ್ಲಿ ವ್ಯವಸ್ಥೆ ತಮಗೆ ಅನುಕೂಲ ಆಗ್ತೈತೆ. ಇದು ರೂಮಿನ ವ್ಯವಸ್ಥೆ. ಎಲ್ಲ ಸೌಕರ್ಯಗಳಿವೆ. ಉಚಿತವಾಗಿ ಈ ರೂಮಿನ ವ್ಯವಸ್ಥೆ ಮ್ಯಾನೇಜ್ಮೆಂಟ್ನವರು ಕೂಡ ಆಗ್ತಾರೆ. ಒಳಗಡೆ ಹೈಜಿನಿಕ್ ವ್ಯವಸ್ಥೆ ಇದೆ. ಬಿಸಿನೀರು, ಸೋಲಾರ್ ಬಿಸಿನೀರು ಇದೆ. ತಮ್ಮ ರೂಮನ್ನು ತಾವೇ ಸ್ವಚ್ಛ ಇಟ್ಕೋಬೇಕು. ತಮ್ಮ ರೂಮನ್ನು ತಾವು ಸ್ವಚ್ಛ ಇಡಬೇಕು. ವಾಶ್ರೂಮನ್ನು ಸ್ವಚ್ಛ ಇಡಬೇಕು. ಈ ಎಲ್ಲವನ್ನು ತಪೋನಕ್ಕೆ ಅನುಕೂಲ ಆಗುವಂಥ ಒಂದು ದೃಷ್ಟಿಯಿಂದ, ಭಕ್ತರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಸುಸಜ್ಜಿತವಾದಂಥ ಯೋಗ ಹಾಲ್ ಇದೆ. ಒಳಗಡೆ ಯೋಗ ಕ್ಲಾಸ್ ತಗೊಳ್ಳಿಕ್ಕೆ, ತರಬೇತಿ ಶಿಬಿರಗಳನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಅನುಕೂಲತೆಗಳಿವೆ. ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಯೋಗ ಸಂಬಂಧಿತ ಆಧ್ಯಾತ್ಮಿಕ ಪ್ರವಚನಗಳನ್ನು, ಯೋಗ ಸಂಬಂಧಿತ ಎಲ್ಲ ಪ್ರಶಿಕ್ಷಣವನ್ನು ಶ್ರೀಗಳ ಇಚ್ಛಾನುಸಾರ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದು ತಪೋವನದ 2ನೇ ಗೇಟ್ ನಂಬರ್ 2. ಈ ಪ್ರವೇಶ ದ್ವಾರದೊಳಗೆ ವೆಹಿಕಲ್ಗಳನ್ನು, ವಾಹನಗಳನ್ನು ಒಳಗೆ ಬರ್ಲಿಕ್ಕೆ ಅನುಕೂಲ ಮಾಡಿದೆ. ಈ ಕಡೆ ಮೊದಲ ಗೇಟ್, ಈ ಕಡೆ ಕೆಳಗೇರಿ. ಬನ್ರಿ. ಒಳಗೆ ಬಂದ ತಕ್ಷಣ ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಇದೆ. ವೆಹಿಕಲ್ ನೋಂದಣಿ, ಭಕ್ತಾದಿಗಳ ಡಿಟೇಲ್ ಎಲ್ಲ ಎಂಟ್ರಿ. ಅದಾದ್ಮೇಲೆ ಸೆಕ್ಯೂರಿಟಿ ಚೆಕಪ್ ಆದ್ಮೇಲೆ ಪಾರ್ಕಿಂಗ್ ಏರಿಯಾ. ತಪೋವನದಲ್ಲಿ ಶ್ರೀಗಳು ಬೇರೆ ಬೇರೆ ಬಗೆಯ ಗಿಡಗಳನ್ನೆಲ್ಲ ಹಚ್ಚಾರ. ಚಿಕ್ಕು ತೋಟಿದೆ, ಮಾವಿನ ತೋಟಿದೆ, ಆ ಕಡೆ ಹಲಸಿನ ಹಣ್ಣಿನ ಗಿಡಗಳು ಮತ್ತು ಬೇರೆ ಬೇರೆ ಗಿಡ ಅದಾವ. ಸುಮಾರು 13 ಎಕರೆ ಜಮೀನಲ್ಲಿ
ರೀತಿಯ ಇಂಥ ಬೇರೆ ಬೇರೆ ಗಿಡಗಳನ್ನೆಲ್ಲ ಹಾಕ್ಯಾರ. ಇದನ್ನ ನೋಡ್ತಾ ನೋಡ್ತಾ ನೀವು ಪಾರ್ಕಿಂಗ್ ವ್ಯವಸ್ಥೆಗೆ ಬರ್ರಿ. ಪಾರ್ಕಿಂಗ್ ಇಲ್ಲಿದೆ. ಇಲ್ಲಿಂದ ಎಲ್ಲ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಅಗದಿ ವ್ಯವಸ್ಥಿತವಾದಂತ ಪಾರ್ಕಿಂಗ್ ಝೋನ್ ಇದೆ. ಈ ಪಾರ್ಕಿಂಗ್ ದಲ್ಲಿ ಗೇಟ್ ನಂತರ ಸೀದಾ ಬಂದು ಇದು ಇಲ್ಲಿಂದ ಪಾರ್ಕಿಂಗ್ ಮಾಡಿ ಆ ನಂತರ ಹೊರಗೆ ಹೋಗ್ಲಿಕ್ಕೆ ಈ ವ್ಯವಸ್ಥೆ ಇದೆ. ಇಲ್ಲಿಂದ ವಾಹನಗಳು ಹೊರಗೆ ಹೋಗ್ಬೇಕು. ಆದಮೇಲೆ ಅಶಕ್ತರಿಗೆ, ವೃದ್ಧರಿಗೆ ಅಥವಾ ವಿಶೇಷ ವಿಕಲಚೇತನರಿಗೆ ಮಾತ್ರ ವೆಹಿಕಲ್ಗಳನ್ನ ಅಲ್ಲಿ ಬಿಡ್ತೇವೆ. ಮತ್ತು ಇಲ್ಲೇ ವೀಲ್ ಚೇರ್ ವ್ಯವಸ್ಥೆ ಇದೆ. ಬೇಕಿದ್ರೆ ವೀಲ್ ಚೇರ್ ಸಹಿತ ಇಲ್ಲೇ ಉಪಯೋಗ ಮಾಡ್ಬೋದು. ಪಾರ್ಕಿಂಗ್ ಆದ ನಂತರ ಹೊರಗೆ ಹೋಗ್ಬೇಕಂದ್ರ ಈ ಬಾಗಲದಿಂದ ಹೊರಗಡೆ ಹೋಗ್ಬೇಕು. ಅಂದ್ರೆ ಒಂದ್ ಕಡೆ ಇನ್, ಇನ್ನೊಂದು ಕಡೆ ಔಟ್. ಇದು ಈ ಪಾರ್ಕಿಂಗ್ ಅದ ಹೊಸ ವ್ಯವಸ್ಥೆ. ತಪೋವನದ ಶ್ರೀಗಳು ಮೊಟ್ಟ ಮೊದಲು ಈ ತಪೋವನ ಆರಂಭ ಮಾಡಿದಾಗ 1965ರಲ್ಲಿ ಇಲ್ಲಿ ಪರ್ಣಕುಟೀರ ಅಂತಿದೆ. ಅಲ್ಲಿ ಅವರು ವಾಸಿಸ್ತಾ ಇದ್ರು. ಕೇವಲ ಒಬ್ಬರೇ ಇದ್ರು. ಸುತ್ತಲೂ ಈ ಹಣ್ಣಿನ ಗಿಡಗಳನ್ನೆಲ್ಲ ಹಚ್ಚಿಸಿ ಇದನ್ನ ತಪೋವನ ಅಂತ ಹೇಳಿ ತಯಾರು ಮಾಡಿ, ಅದೇ ಕಾಲಕ್ಕೆ ಅವರು ಏಕಕಾಲಕ್ಕೆ ವನ ಸನ್ಯಾಸ, ಅದಕ್ಕೆ ತಪೋವನ, ವಿದ್ವತ್ ಸನ್ಯಾಸ ಮತ್ತು ಅನುಷ್ಠಾನ ಮೂರನ್ನು 1965ರಲ್ಲಿ ಆರಂಭ ಮಾಡಿದ್ರು. ಇಲ್ಲಿ ಎಡಕ ಮತ್ತು ಬಲಕ ನೋಡಿದ್ರ ಎಷ್ಟೊಂದು ಶಾಂತ ರೀತಿಯಿಂದ, ಎಷ್ಟೊಂದು ಫಲವತ್ತಾದಂತ ಈ ಗಿಡಮರಗಳು, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಬೆಳೆಸ್ಯಾರ. ಇವೆಲ್ಲ ಬಹಳ ಹಿಂದಿನಿಂದ ಬಂದಂತಹದ್ದು. ಗಿಡಗಳ ಮೇಲೆ ಶ್ರೀಗಳಿಗೆ ಬಹಳ ಪ್ರೀತಿ. ಅದರಲ್ಲಿಯೂ ಅವರು ಶಿಬಿರಾರ್ಥಿಗಳಿಗೆ ಎಲ್ಲಾ ಸೀಸನ್ಗಳಲ್ಲಿ ಬರುವಂತ ಹಣ್ಣುಗಳನ್ನ ತಗೋಬೇಕು. ಅದು ನಿಸರ್ಗ ನಮಗ ಕೊಟ್ಟಂತ ಕಾಣಿಕೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈ ಇಡೀ ತಪೋವನದ ಸುತ್ತಲೂ ಕಾಂಪೌಂಡ್ ಇದೆ. ಆನಂತರ ಎಲ್ಲಾ ಗಿಡ ಮರಗಳಿಗೆ ಬೇಕಾಗುವಂತ ಬೋರ್ವೆಲ್ ಇದೆ. ಒಂದು ಓಪನ್ ವೆಲ್ ಇತ್ತು, ಈ ಸದ್ಯಕ್ಕೆ ಅದು ಸುಸ್ಥಿತಿಯಲ್ಲಿ ಇಲ್ಲ. ಇಡೀ ವಾತಾವರಣವನ್ನ ಇವತ್ತಿಗೂ ಕೂಡ ಶ್ರೀಗಳು ತಮ್ಮ ಆದೇಶಗಳ ಮುಖಾಂತರ, ವಿಲ್ಗಳ ಮುಖಾಂತರ ಅದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ಶಾಂತ ರೀತಿಯಿಂದ, ತಂಪು ರೀತಿಯಿಂದ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಆದೇಶ ಮಾಡಿದ್ದಿದೆ. ಸಹಿತ 1965ರಿಂದ ಆರಂಭಗೊಂಡಂತ ಈ ವನ ವ್ಯವಸ್ಥೆ ಇವತ್ತಿಗೂ ಸಹಿತ ಅಷ್ಟೇ ರುಚಿಯಾದ ಹಂತದ ಈ ಫಲಗಳು ಇಲ್ಲೆಲ್ಲ ಸುತ್ತಲ ಗಿಡಗಳಲ್ಲಿ ಬೆಳೀತಾ ಇವೆ. ಇದನ್ನ ಮ್ಯಾನೇಜ್ಮೆಂಟ್ ಅವರು ಶ್ರೀಗಳ ಇಚ್ಛೆ ಪ್ರಕಾರ, ಅವರ ಆದೇಶ ಪ್ರಕಾರ ಇದನ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊತ ಬಂದಾರ. ಇಂಥ ಶಾಂತ ಮತ್ತು ಬಹಳ ವಾತಾವರಣ ಸಹಿತ ಬಹಳ ಅನುಕೂಲಕರ. ಇದು ವಿಪರೀತ ಶೀತನೂ ಅಲ್ಲ, ವಿಪರೀತ ಉಷ್ಣನೂ ಅಲ್ಲ, ಮಳೆಗಾಲದಲ್ಲಿ ಸಹಿತ ವಿಪರೀತ ಮಳೆನೂ ಅಲ್ಲ. ಒಂದು ಸಮನಾದಂತ ಎಲ್ಲ ಕಾಲಕ್ಕೂ ಹೊಂದುವಂತ ಒಂದು ವಾತಾವರಣ ಇಲ್ಲಿದೆ. ಮೊದಲು ಇದೊಂದು ಓಪನ್ ವೆಲ್ ಇತ್ತು, ಹೊಕ್ಕು ತುಂಬುವ ಬಾವಿ. ಇದರಿಂದ ಪಂಪ್ ಸೆಟ್ ಮುಖಾಂತರ ಇಡೀ ವನಕ್ಕೆ ಏನು ನೀರು ಬೇಕಾಕೈತಿ ಇರಿಗೇಷನ್ಗೆ, ಇಲ್ಲಿಂದನೇ ಯೂಸ್ ಮಾಡ್ತಾ ಇದ್ವಿ. ಈ ಸದ್ಯಕ್ಕೆ ಇದು ಸುಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ಪರ್ಣಕುಟೀರ ಅಂತ ಹೇಳಿತ್ತು, ಬಹಳ ಹಳೆಯ ಬಿಲ್ಡಿಂಗ್. ಈಗ ಅದು ಸುವ್ಯವಸ್ಥಿತ ಪರಿಸ್ಥಿತಿ ಒಳಗಿಲ್ಲ. ಅಲ್ಲಿ ವಿದೇಶಿಯರು ಬಂದಾಗ ಅದು ಶಿವಯೋಗದ ಪ್ರಾತ್ಯಕ್ಷಿಕೆಯನ್ನ ಮತ್ತು ಸಾಧನೆಯನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಪರ್ಣಕುಟೀರ ಮೂಲ ಇದ್ದಂತ ಜಾಗ ಇದು. ತಪೋವನದೊಳಗ ಹೈನುಗಾರಿಕೆ ಇತ್ತು. ಆಕಳಗಳನ್ನ ಸಾಕಿದ್ರು. ಇಲ್ಲಿ ಆಕಳಗಳ ಕೊಟ್ಟಿಗೆ ಇತ್ತು. ಈ ಸದ್ಯಕ್ಕೆ ಕೆಲವು ಅನಾನುಕೂಲತೆ ಸಲುವಾಗಿ, ಅನಾನುಕೂಲ ಕಾರಣಗಳಿಂದ ಈ ಹೈನುಗಾರಿಕೆಯನ್ನ ಬಂದ್ ಮಾಡೀವಿ. ಈಗ ಇದನ್ನ ಗೋಡಾವನ್ ಅಂತ ಹೇಳಿ ಮತ್ತು ಅಡಿಗೆ ಮಾಡ್ಲಿಕ್ಕದು ಇದನ್ನ ಯೂಸ್ ಮಾಡ್ತೇವಿ. ಇಲ್ಲಿ ಮೇಂಟೆನೆನ್ಸ್ ರೂಮ್ ಇದೆ. ಇದು ತಪೋವನದಲ್ಲಿ
ಶ್ರೀಗಳಿಂದ ವಿಶೇಷ ಸಾಧನೆ ಕಲ್ತವ್ರು. ಅದರಲ್ಲಿಯೂ ಶಿವಯೋಗ ಸಾಧನೆ ಮಾಡೋರ ಸಲುವಾಗಿ ಇಲ್ಲಿ 2 ರೂಮ್ಗಳನ್ನ ಪೂಜಾ ರೂಮ್ ಅಂತೇಳಿ ನಾವು ತೆಗೆದಿಟ್ಟೇವಿ. ಈಗಲೂ ಅಲ್ಲಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದಾರ ಆಡಳಿತ ಮಂಡಳಿಯವರು. ಶ್ರೀಗಳಿಂದ ಕಲಿತಂತಹ ಸಾಧನೆಯನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಸಾಧನೆಯನ್ನ ಮಾಡ್ಲಿಕ್ಕೆ ಈ 2 ರೂಮ್ಗಳು, ಪೂಜಾ ರೂಮ್ ನಂಬರ್ 1 ಮತ್ತು 2 ಅಂತ ಹೇಳಿ ಇದನ್ನ ಅದರ ಸಲುವಾಗಿ ಮೀಸಲು ಇಟ್ಟೇವಿ. ಈ ಸುಮೇರು ಬಿಲ್ಡಿಂಗ್ ಅನ್ನ ಶ್ರೀಗಳು ಭಕ್ತರ ಅವ್ರ ಇಚ್ಛೆ ಪ್ರಕಾರ, ಅವರ ಅನುಕೂಲದ ಪ್ರಕಾರ ಭಕ್ತರು ಕಟ್ಟಿಸಿದ್ದಿದೆ. ಕೆಳಗಡೆ 8 ರೂಮು ಸುಸಜ್ಜಿತ ರೂಮು, ಮೇಲ್ಗಡೆ 8 ರೂಮ್ ಅದಾವ. ಇವುಗಳಲ್ಲಿ ಭಕ್ತರು ತಮ್ಮ ಬಂದು ತಾವು ಇಳ್ಕೊಂಡು ಮಾಡಿ ಪೂಜೆ ಪುನಸ್ಕಾರ ಮಾಡಿ ಶ್ರೀಗಳ ದರ್ಶನ ತಗೊಂಡು, ಅವಶ್ಯಕತೆ ಬಿದ್ದಾಗ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡು ಇಲ್ಲಿದ್ದು ಅವರಿಂದ ಸಾಧನೆ ಕಲಿತುಕೊಂಡು ಹೋಗುವ ಸಲುವಾಗಿ ಅವರ ಅನುಕೂಲಕ್ಕಾಗಿ ಕಟ್ಟಿಸಿದಂತ ಈ ಸುಮೇರು ಬಿಲ್ಡಿಂಗ್. ಮೊದಲು ಧಾರವಾಡದ ಈ ಪ್ರದೇಶ, ಈ ಹಳಿಯಾಳ್ ರೋಡ್ ಆಗ್ಲಿ ಅಥವಾ ಕ್ಯಾರ್ಕಪ್ ರೋಡ್ ಆಗ್ಲಿ, ಜನವಸತಿಯಿಂದ ಬಹಳ ದೂರ ಇತ್ತು, ಸಿಟಿಯಿಂದ ಬಹಳ ದೂರ ಇತ್ತು. ಇಲ್ಲಿ ಹೋಗ್ಬರೋ ವ್ಯವಸ್ಥೆನೂ ಇರಲಿಲ್ಲ. ಮತ್ತ ಇಲ್ಲಿ ಅರಣ್ಯ ಪ್ರದೇಶ, ಲೈಟಿನ ವ್ಯವಸ್ಥೆ ಇರಲಿಲ್ಲ, ಬಸ್ಗಳ ಕೊರತೆ ಇತ್ತು. ದೂರಿಂದ ಬರೋ ಭಕ್ತರಿಗೆ, ಕುಟುಂಬ ಸಹಿತವಾಗಿ ಬರುವಂತ ಭಕ್ತರಿಗೆಲ್ಲ ಇಳ್ಕೊಳ್ಳಿಕ್ಕೆ ಈ ಸುಮೇರು ಬಿಲ್ಡಿಂಗ್ ಅದ ವ್ಯವಸ್ಥೆಗೆ ಶ್ರೀಗಳು ಅನುಮತಿ ಕೊಟ್ಟರು. ಇಲ್ಲಿ ಮೇಲೆ ಯೋಗ ಹಾಲ್ ಇದೆ. ಅಲ್ಲಿಂದಲೇ ಕೆಳಗೆ ಬಂದು ಯೋಗ ಸಾಧಕರಿಗೆ ಅಥವಾ ಶಿಬಿರಾರ್ಥಿಗಳಿಗೆ ವಿಶೇಷವಾದಂತ ಆಹಾರದ ವ್ಯವಸ್ಥೆ ಮಾಡಿ, ಪ್ರಸಾದದ ವ್ಯವಸ್ಥೆ ಮಾಡಿ, ಕೆಳಗಡೆ ಅಲ್ಲಿ ಡೈನಿಂಗ್ ಹಾಲ್ ವ್ಯವಸ್ಥೆ ಕೂಡ ಇದೆ. ಈ ಸುಮೇರು ಬಿಲ್ಡಿಂಗ್ ಅದ ಎದುರು ಬದಿ ಮೊದಲು ಇಲ್ಲೆಲ್ಲ ಭತ್ತವನ್ನು ಬೆಳೆತಿದ್ವಿ. ನಮ್ಮ ಪ್ರಸಾದಕ್ಕೆ ಬೇಕಾದಂತ ಕರಿಬೇವಿನ ಗಿಡ ಆಗಲಿ, ಬೇರೆ ಬೇರೆ ಬಟಾಟಿ, ಟೊಮೆಟೊ, ಬೇರೆ ಬೇರೆ ಈ ಕಾಯಿಪಲ್ಯಗಳನ್ನ ಇಲ್ಲೆಲ್ಲ 2 ಕಡೆ ಬೆಳಿತಿದ್ವಿ. ಯಾವುದೋ ಕಾರಣಕ್ಕಾಗಿ ಕೆಲವೊಬ್ಬರು ಈ ಸುಮೇರು ಬಿಲ್ಡಿಂಗ್ ಎದುರುಗಡೆ ಒಂದು ಸಮುದಾಯ ಭವನವನ್ನ ಕಟ್ಟಿಸಿದ್ದಾರು. ಕಾರ್ಯಕ್ರಮಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿ ಇದೊಂದು ಸಮುದಾಯ ಭವನವನ್ನ ಸರ್ಕಾರದ ಅನುದಾನದೊಂದಿಗೆ ಇಲ್ಲಿ ಕಟ್ಟಿಸ್ಯಾರ. ಇದರಲ್ಲಿ ಸುಮಾರು 800 1,000 ಜನಸಂಖ್ಯೆ ಕೆಪಾಸಿಟಿಯಲ್ಲಿದೆ. ಮೇಲೆ ಸುಸಜ್ಜಿತ ವೇದಿಕೆ ಇದೆ. ಒಳಗಡೆ 2 ಕಡೆ ರೂಮ್ಗಳು, ಇಲ್ಲಿ ಅಕ್ಕಪಕ್ಕದಲ್ಲಿ ರೂಮ್ಗಳಿವೆ. ವರ್ಷಕ್ಕೆ 4-5 ಸಲ ಆಗುವಂತ ಕಾರ್ಯಕ್ರಮಗಳ ಸಲುವಾಗಿ ಈ ಸಮುದಾಯ ಭವನವನ್ನು ಬಳಸಲಾಗ್ತಾ ಇದೆ. ತಪೋವನದ ಮೇಲ್ಬದಿ ಭಾಗ ಅಂದ್ರ ನ್ಯಾಷನಲ್ ಹೈವೇ, ಅದರ ಮೇಲ್ಬದಿಯ ಭಾಗದಲ್ಲಿ ತಪೋವನದ ಭಾಗವಾದಂತ ಶಾಂತಿವನ ಇದು. ಸುಮಾರು 7 ಎಕರೆ ಜಮೀನದಲ್ಲಿದೆ. ಇದನ್ನ ಶ್ರೀಗಳು ವಿಶೇಷ ಸಾಧನೆ ಮಾಡಿದ ಮೇಲೆ ವಿಶ್ರಾಂತಿಗಾಗಿ ಇದನ್ನ ನಿರ್ಮಾಣ ಮಾಡಿದ್ದಿದೆ. ಬರ್ರಿ ಶಾಂತಿವನಕ್ಕೆ. ಈ ಕಡೆ ಇದಷ್ಟು ಶಾಂತಿವನದ ತೋಟ. ಇಲ್ಲಿಯೂ ಮಾವಿನ ಗಿಡಗಳು, ಚಿಕ್ಕು ಗಿಡಗಳಿವೆ, ಹಲಸಿನ ಗಿಡಗಳು, ಪೇರ್ಲಹಣ್ಣು ಗಿಡಗಳು, ಲಿಂಬಿ ಗಿಡಗಳು, ಸಾಕಷ್ಟು ರೀತಿಯ ಗಿಡಗಳು ಈ ಕಡೆ ಬಲಬದಿಗೆ ಮತ್ತು ಎಡಬದಿಗೆ ಇದೆ. ಇದಕ್ಕೆಲ್ಲ ಇತ್ತೀಚೆಗೆ ಆಡಳಿತ ಮಂಡಳಿಯವರು ಈ ಬೇಲಿ ಹಾಕಿಸಿ ಈ ಒಟ್ಟು ಆಸ್ತಿಯ ಒಂದು ರಕ್ಷಣೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿಯವರೆಗೂ ಇದು ಶಾಂತಿವನದ ಜಾಗೆ, ಹೊಲದ ಪ್ರದೇಶ. ಎದುರುಗಡೆ ಕಾಣುವುದು ಶಾಂತಿವನದಲ್ಲಿಯ ಮಂದಿರ. ಇದನ್ನ ಸ್ವತಃ ಶ್ರೀಗಳು ಉದ್ಘಾಟನೆ ಮಾಡದಿದೆ. ಇಲ್ಲಿ ಶ್ರೀಗಳ ಸೇವಕರು, ಪ್ರಧಾನ ಸೇವಕರು, ಬರ್ರಿ, ಇದು ಶಾಂತಿವನದ ಕಟ್ಟಡ. ಇದನ್ನ ಸ್ವತಃ ಶ್ರೀಗಳು ಉದ್ಘಾಟನೆ ಮಾಡಿದ್ದಿದೆ. ಇಲ್ಲಿ ಶ್ರೀಗಳ ಪ್ರಧಾನ ಸೇವಕರು ಮತ್ತು ಅವರ ವಿಲ್ ಬೆನಿಫಿಷರಿ ಆದಂತ ಶ್ರೀ ಬಲಭೀಮ್ ಅಣ್ಣಾಜಿ ಅವರು ಇಲ್ಲಿ ವಿಶೇಷವಾಗಿ ಇರ್ತಾರ. ಸುತ್ತಲೂ ಬಹಳ ಶಾಂತ ವಾತಾವರಣ, ತಂಪು, ಬಿಸಿ, ಮಳೆಗಾಲ, ಒಂದು ಸಮತೋಲಿತ ವಾತಾವರಣದಲ್ಲಿ ಈ ಶಾಂತಿವನ ಇದೆ. ಇದು ಶಾಂತಿವನದ ಪ್ರವೇಶ ದ್ವಾರ. ಇಲ್ಲಿಯೇ ಶ್ರೀ ಬಲಭೀಮ್ ಅಣ್ಣ ಅವರು ವಾಸ್ತವ್ಯ ಮಾಡ್ತಾರೆ. ಅಂದ್ರ ತಪೋವನ ಬದ್ದಲ್ ಹೊಸಬರಿಗೆ ಯಾರಿಗಾರಿ ಮಾಹಿತಿ ಬೇಕಾತಂದ್ರೆ ಸಿಗ್ಲಿ ಅಂತ ಹೇಳಿ
ಅಂದ್ರೆ ಇಲ್ಲಿ ಬಂದ್ರೆ ಏನ್ ಅನುಕೂಲ ಐತಿ, ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ರೂಮ್ಗಳು ಎಲ್ಲಿ ಸಿಗ್ತಾವ ಹೇಳ್ತಾರ್ರಿ ಅವ್ರು. ಈ ಸದ್ಯಕ್ಕೆ ಸ್ವಲ್ಪ ಬರ್ಬರ್ತ ಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ಮಾಡೋಣ್ರಿ ಅವ್ರಿಗೆ. ये शांति वन है इसका नाम, स्वामी जी ने नाम रखा है। यहाँ पर स्वामी जी कभी कभी 3-3, 6-6 महीने तक अनुष्ठान के लिए आ लेते थे। तपोवन में काफी भीड़ होती थी तो यहाँ आकर रुकते थे स्वामी जी, और काफी दिनों तक अकेले रहते थे यहाँ पर। हम जब यहाँ बेड पर सोते थे, हम नीचे से रात को सोते थे उस समय। अच्छा लगता है। ये परम शुद्धानंद जी, गंगा जी है, ये दिव्य देवालय गुरु भाई है इनके। तो इस दिव्य देवालय में वो इनका भी सूक्ष्म शरीर के वास्तव्य है। हर महीने में पहले मंडे को ये खुलता है मंदिर, ऐसा इधर का है। ऊपर भी स्वामी जी अगर जाकर बैठते थे, वो भी है सब। ಇದು ಶಾಂತಿವನದ ಕೆಳಗಿನ ಮಂದಿರದ ಮೇಲ್ಗಡೆ ಕಟ್ಟಿದಂತ ಧ್ಯಾನ ಮಂದಿರ. ಇಲ್ಲಿ ಶ್ರೀಗಳು ಅವಾಗ ಬಂದು ಇದು ಶ್ರೀಗಳಿದ್ದಾಗಿನ ಅದೇ ವಾತಾವರಣ ಇದೆ. ಇದು ವಿಶೇಷವಾಗಿ ಶ್ರೀಗಳ ಕೇಶರಾಶಿ. ಮೊದಲು ಕೆಲವು ಕೂದಲಿದ್ದು, ಈಗ ಅದು ದಿನೇ ದಿನ ಬೆಳೀತಾ ಒಂದು ದೊಡ್ಡ ಪ್ರಮಾಣದಲ್ಲಿ ಶ್ರೀಗಳ ಕೇಶರಾಶಿ ಬೆಳೆದಿದೆ. ಇಲ್ಲಿ ನಾವು ಸಣ್ಣ ಮಕ್ಕಳಿಗೆ ಕಡಿಮೆ ಸಂಖ್ಯೆಯಲ್ಲಿ ಯೋಗ ಶಿಬಿರಗಳನ್ನ ಇಲ್ಲೇ ತಗೋತಾ ಇದ್ವಿ. ಇಲ್ಲಿ ಯೋಗ ಶಿಬಿರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಣೆ ಇಲ್ಲಿದೆ. ಶ್ರೀ ಬಲಭೀಮಣ್ಣ ಅವರು ಆಸನಗಳನ್ನು ತಗೋತಾರ, ಮತ್ತು ಬೇರೆ ಅವರು 3 ದಿವಸಗಳ ಶಿಬಿರ, ಸಣ್ಣ ಮಕ್ಕಳಿಗೆ ಸಣ್ಣ ಅವಧಿಯ ಶಿಬಿರಗಳನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಇದು ಯೋಗಗಳ ಪ್ರಕಾರ ಶಿಬಿರಾರ್ಥಿಗಳಿಗೆ ಮೂಲಭೂತ ಏನು ಮಾಹಿತಿ ಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ ಶಬ್ದಕೋಶ, ಶಿವಯೋಗದ ಐತಿಹಾಸಿಕ ಸ್ವರೂಪ, ಇದು ಶ್ರೀಗಳ ಚರಿತ್ರೆಯಲ್ಲಿಯ ವಿಶೇಷ ಸಂದರ್ಭಗಳ ಒಟ್ಟು ಫಲಕ, ಇದು ಇಷ್ಟಲಿಂಗದ ಸ್ವರೂಪದ ಕುರಿತು, ಇದು ಶ್ರೀಗಳು ಸ್ವತಃ ಶಿವಯೋಗದಲ್ಲಿ ತಲ್ಲೀನರಾದಾಗ ತೆಗೆದುಕೊಂಡಂತ ಬೇರೆ ಭಂಗಿಗಳು, ಇದು ಶಿವಯೋಗಕ್ಕೆ ಸಂಬಂಧಪಟ್ಟಂತ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ ಕುರಿತು, ಇದು ಶಟಸ್ಥಳ ಕುರಿತು, ಇದು ಕಂಪ್ಯಾರಿಸನ್ ಶೀಟ್, ತುಲನಾ ಪಟ್ಟಿ, ಇದು ಹಠಯೋಗಕ್ಕೆ ಸಂಬಂಧಪಟ್ಟಂತೆ ಆಸನಗಳು, 12 ಆಸನಗಳು ನಾವು ತಪೋವನದಲ್ಲಿ ಏನು ಕಲಿಬೇಕು ಅದಕ್ಕೆ ಸಂಬಂಧಪಟ್ಟಂತೆ, ಇದು ಶ್ರೀಗಳ ಒಟ್ಟು ಲಿಟ್ರೇಚರ್, ಅವರ ಸಾಹಿತ್ಯದ ಒಂದು ಸ್ಥೂಲ ಪರಿಚಯ. ಇಂಗ್ಲಿಷ್ ಪುಸ್ತಕಗಳು, ಆರ್ಟಿಕಲ್ಗಳು ಮತ್ತು ಕನ್ನಡ ಪುಸ್ತಕಗಳನ್ನ ಇಲ್ಲಿ ಪ್ರದರ್ಶನ ಮಾಡಿವಿ. ಇದು ಶ್ರೀಗಳು ಸ್ವತಃ ಬರೆದಂತ ಹಾಳೆಗಳು, ಕನ್ನಡದಲ್ಲಿ ಬರೆದಂತ ಹಾಳೆ ಒಂದು ಪ್ರತಿಕೃತಿ. ಅವರು ಸಂಸ್ಕೃತದಲ್ಲಿ, ಇಂಗ್ಲಿಷ್ದಲ್ಲಿ ಮತ್ತು ಕನ್ನಡದಲ್ಲಿ ಬರಿತಾ ಇದ್ದಂತ ಹಸ್ತಲಿಪಿಗಳ ಒಂದು ಪ್ರದರ್ಶನ. ಇದು ಶಾಂತಿವನದಲ್ಲಿ ಧ್ಯಾನ ಮಂದಿರದ ಹೊರಗಿನ ವಾತಾವರಣ ಇರಲಿಲ್ಲ. ಅವರು ತಮ್ಮ ಅನುಷ್ಠಾನ ಸಲುವಾಗಿ ಮತ್ತು ವಿಶ್ರಾಂತಿಗಾಗಿ ಈ ಶಾಂತಿವನವನ್ನ ನಿರ್ಮಾಣ ಮಾಡಿದ್ದಿದೆ.